ಏನೆಲ್ಲ ಕಲಿತಂತ ಮನುಷ್ಯನಿಗೆ ತನ್ನನ್ನು ತಾನು ತಿಳಿಯದೇ ಇರುವಂತ ಬಡತನ ಆವರಿಸುತ್ತಿವಂತೆ. ಮ್ಯಾನ್ ಈಸ್ ದ ಇಂಡಿವಿಜುವಲ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಸೊಸೈಟಿ ಅಂತೀವಿ. ಗೆದ್ದ ಮಾರ್ಗ ಕಣ್ಣುವಂತ ತತ್ವಕ್ಕೆ ನಾವು ಬದ್ಧರಾಗಿ ಇಲ್ಲಿ ಬಸವಾದಿ ಶರಣರ ಚಿಂತನೆ ಒಳಗ ಎಜುಕೇಶನ್ ಇದ್ರು ನಡಿತೈತಿ, ಇರ್ಲಿಕ್ಕೂ ನಡಿತೈತಿ. ಮಾನವೀಯತೆ ಹೃದಯ ಬೇಕಾಗ್ಯದ. ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ. ಈ ಕಾಯ ಶರೀರಕ್ಕೆ ನಾದ ಬ್ರಹ್ಮನ ಬೋಧೆಗಿತ್ತು ಕೃಪೆ ಮಾಡಿದ ಪರಮ ಪೂಜ್ಯ ಸದ್ಗುರು ಹನುಮೇಶ ಶೂನ್ಯ ಸಿಂಹಾಸನ ಪೀಠ ಪ್ರಕಾಶ ಪ್ರಭುಲೀಲೆ ಅನುಭವ ಮಂಟಪ ರಾಜು ಪೂಜ್ಯರ ಶ್ರೀಚರಣಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆ ಮಾಡಿಕೊಂಡು ಆಧ್ಯಾತ್ಮ ಚಿಂತಕರು, ವಿಶ್ರಾಂತ ಕುಲ ಸಚಿವರು, ನಮಗೆ ಹಿರಿಯರಾಗಿರ್ತಕ್ಕಂಥ ಪರಮಕೊಂಡು ಮಾತೋಶ್ರೀಯವರ ಪಾದಾಚರಣೆಗಳಿಗೆ ಶರಣೆಂದು, ಎಲ್ಲ ತಾಯಂದರಿಗೆ ಶರಣೆಂದು, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯ ಮಾದರ ಚೆನ್ನಯ ಪೀಠದ ಗುರುಮಾತೆಯವರಿಗೆ ಶರಣೆಂದು, ಈ ಕಾರ್ಯಕ್ರಮಕ್ಕೆ ಮೂಲ ಕಾರಣೀಪುರುಷರಾಗಿರ್ತಕ್ಕಂಥ ಶರಣ ಸಂತತಿಯ ಮೂಲ ಬೇರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ನಾಗಲಿಂಗವರಿಗೆ ಶರಣೆಂದು, ಲಿಂಗಜ್ಜರಿಗೆ ಶರಣೆಂದು, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಜಿತ್ ಅವರಿಗೂ ಶರಣೆಂದು, ಚಿರಂಜೀವಿಗೂ ಶರಣೆಂದು. ಇದು ಒಂದು ಬಹಳ ಸುಂದರವಾದ ಸಮಯ. ಎಳವನ ಮನೆ ಮುಂದೆ ಹೊಳೆಯರದಂತೆ ಎಂಬ ಒಂದು ಸೂಕ್ತಿಯಂತೆ ನಾವು ಎಳವರಾಗಿ ಕೂತಿದ್ವಿ. ಭಾಳ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ನೀರಡಿಕೆ ಆಗಿತ್ತು. ಆ ನೀರಡಿಕೆಯನ್ನು ತಣಿಸಲಿಕ್ಕೆ ನಮ್ಮ ನಾಗಲಿಂಗಪ್ಪನವರು ನಮ್ಮ ಮುಂದೆ ದೊಡ್ಡದೊಂದು ಹೊಳಿನ ಹರಿಸಿಬಿಟ್ರು. ಆ ಹೊಳೆಯಲ್ಲಿ ನಾವಿವತ್ತು ಸಾಕಷ್ಟು ನಮ್ಮ ತನುವನ್ನು, ನಮ್ಮ ಮನವನ್ನು, ನಮ್ಮ ಶರೀರವನ್ನು, ನಮ್ಮ ಇಂದ್ರಿಯಾದಿಗಳನ್ನು ಭಾಳ ಆನಂದಪೂರ್ಣವಾಗಿ ತಣಿಸಿಕೊಂಡಿದ್ದೇವೆ. ನಾನು 3 ಪುಸ್ತಕಗಳನ್ನು ಬರೆದಿದ್ದೇನೆ. ಅದರಲ್ಲಿ ಪ್ರಪ್ರಥಮವಾಗಿ ಸದ್ಗುರುವಿನ ನೊಡಗೂಡು ಒಂದು ಮೊದಲನೇ ಪುಸ್ತಕ, 2ನೇ ಪುಸ್ತಕ ಅಧ್ಯಾತ್ಮದ ಅಂತರಂಗ, 3ನೇ ಪುಸ್ತಕ ಸದ್ಗುರುವಿನ ಬೆರಗಿನ ಬಯಲು 101 ವಚನಗಳು ಮತ್ತು ತತ್ವಪದಗಳ ಸಂಗಮ. ಅಪ್ಪನವರ ಒಂದು ಆಸೆ, ತಾಯಂದಿರ ಆಸೆಯ ಮೇರೆಗೆ ನಾನು ಬರೆದಂಥ ಒಂದು 3 ಕವನವನ್ನು ಈಗ ನಾನು ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೇನೆ. ಚಂದದಿ ಕಟ್ಯಾನ ಬ್ರಹ್ಮ ಈ ತೀರ, ಇದು ಒಂದು ಪದ್ಯ. ಈ ಸದ್ಗುರುನಾಥ ಈ ಶರೀರವನ್ನು ಹೇಗೆ ನಿರ್ಮಾಣ ಮಾಡ್ಯಾನ, ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ವಸ್ತುಗಳು ಯಾವುವು, ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡದ ಸ್ವರೂಪದಲ್ಲಿ ಈ ಒಂದು ಪದ್ಯವನ್ನು ಬರೆದಿದ್ದೇನೆ. ಚಂದದಿ ಕಟ್ಯಾನ ಬ್ರಹ್ಮ ಈ ತೇರ, ತೇರಿನ ಶೃಂಗಾರ ಬಲು ಮಜಿಪೂರ, ಹೆಸರಿಟ್ಟಾನ ಶ್ವೇತಗಿರಿ ಗೋಪುರ, ಸಿದ್ಧ ಸಾಧಕರು ಜಗ್ಗಿದ ತೇರ, ಚಂದದಿ ಕಟ್ಯಾನ ಬ್ರಹ್ಮ ಈ ತೇರ. ತೇರಿನ ವಿಸ್ತಾರ ಕೇಳಿ ಮನಪೂರ, ಪಂಚಭೂತಗಳಿಂದ ಕಟ್ಟಿದ ತೇರ, 3 ಮಳ ತೇರಿನ ಎತ್ತಾರ, ಒಂಟಿನಾದದ ತೇರು ಬಂಟನ ಊರ, ಚಂದದಿ ಕಟ್ಯಾನ ಬ್ರಹ್ಮ ಈ ತೇರ. ತೇರಿಗೆ ತೆಗೆದಾನೋ ನಾನಾ ಚಿತ್ತಾರ, 25 ಗೊಂಬೆ ತೇರಿನ ಗಂಭೀರ, ಚಿನ್ನದ ಚಿಣಿ ತೇರಿಗೆ 101, 72,000 ಬಿಗಿದ ದಾರ, ಚಂದದಿ ಕಟ್ಯಾನ ಬ್ರಹ್ಮ ಈ ತೇರ. ಬಿಂಕದ 8 ಗೊಂಬೆ ಕುಣಿತಾವ ಸುಮಾರ, ಅಂದಗೇಡಿ ಗೊಂಬಿ ಈ ತೇರಿಗೆ ಆರ, 7 ಗೊಂಬಿಯ ಸಾಲು ತೇರಿಗೆ ಭಾರ, ಮಿಂಚಿನ ಹಣೆಪಟ್ಟಿ ಕಂಚಿನ ತೇರ, ಚಂದದಿ ಕಟ್ಯಾನೋ ಬ್ರಹ್ಮ ಈ ತೇರ. ತೇರಿನ ಕಳಸ ಇಟ್ಟಾನೋ ಬಲದೂರ, ತೇರು ಸಾಗೈತಿ ನಿರ್ಭಯಲಲ್ಲಿ ಪೂರ, ತೇರಿನ ಮೂಲ ಬಲ್ಲ ಹನಿಮೇಶ ಧೀರ, ರಾಜುರ ಕಂದ ಸಾರಿದ ತೇರಿನ ಸಾರ, ಚಂದದಿ ಕಟ್ಯಾನ ಬ್ರಹ್ಮ ಈ ತೇರ. ಈ ಘಟ ಎಂಬ ಮಠದ ಬಗ್ಗೆ ಮತ್ತೊಂದು ಪದ್ಯ. ತನು ಎಂಬ ಘಟ, ಘಟಕ್ಕಿಂತ ದಿಟವಾದ ಮಠ ಯಾವುದು,
ಘಟಕ್ಕಿಂತ ದಿಟವಾದ ಮಠ ಯಾವುದು? ದಿಟವಾದ ಈ ಘಟವ ನೀ ಮಠ ಮಾಡು, ದಿಟವಾದ ಈ ಘಟವ ನೀ ಮಠ ಮಾಡು. 8 ಗೇಣು ಉದ್ದ 4 ಗೇಣು ಅಗಲ, ಪಂಚಭೂತದ ಪಾಯ 101 ತತ್ವ, 3 ಮೂಲೆಯ ಗುಪ್ತದ ಗಿರಿಗೋಪುರ, 72,000 ಬಿಗಿದ ಹಗ್ಗ, ಅಗಣಿತ ಜೀವಕೋಶದ ರಾಶಿ, ಶ್ವೇತ ಗುಲಾಬಿ ನೆತ್ತರದ ಕಣಗಳು, ಪಂಚೀಕರಣದಿಂದ 25 ತತ್ವ, ರೋಮ 8 ಕೋಟಿ 92 ಸಂದು, 32 ಮೊಳದ ದೊಡ್ಡ ಕರುಳು, 70 ಹಿರಿಯ ಎಲುಬುಗಳ ಗೂಡು, 7 ಕೋಟಿ 70,000 ರಕ್ತನಾಳಗಳ ನದಿಗಳು, ನೆತ್ತರ 4 ತರದ ಹಿರಿಗುಂಪು, 360 ಸ್ನಾಯುಗಳ ಗುಂಪು, ಪಾವು ಶ್ಲೇಷ್ಮ, ಪಾವು ಶುಕ್ಲ, ಪಾವು ಪಿತ್ತರಸ, ಬಾಗಿಲ 9 ವಚನ 5, ನಾಡಿಗಳು 10 ಧಾತುಗಳು 7, ರಾಗಾದಿಗಳು 8 ಗುಣಗಳು 3, ಆಧಾರ 6 ಶರೀರ 3, ಅವಸ್ಥೆಗಳು 5 ಕೋಶಗಳು 5, ಪಂಚಕಳೆಗಳು ಪಂಚಶಕ್ತಿಗಳು, ಪಂಚಾಗ್ನಿಗಳು ಮಹಾಪಂಚಾತ್ಮಗಳು, ಪಂಚಮುಕ್ತಿಗಳು ದಶಚಕ್ರಗಳು, ಪಂಚಮರಣಗಳು ಪ್ರಳಯ 4, ಭ್ರಮೆಗಳು 6, 3 ಮಾರ್ಗಗಳು, ವಿಕಾರ 3, ಪರಬ್ರಹ್ಮ 1, ಅನುಘನದಿ ಪರಬ್ರಹ್ಮ ನಾದ ಒಂದೇ, ಕೋಟಿ ಸೂರ್ಯರ ಪ್ರಭೆಯ ಸದ್ಗುರುವಿನ ಮಠವಿದು, ದಿಟ ಸಾಧಕರಿಗೆ ಸದ್ಗತಿಯ ಮಠವಿದು, ಅಲ್ಲಮ್ಮ ಚನ್ನಬಸವ ಕಣಕರ ಮಠವಿದು, ಅನ್ಯ ಮಠ ಉಂಟೇನೆಂದ ಸದ್ಗುರು ಹನಿಮೇಶ. ಎಂತ ನೇಕಾರ ನೇದಾನು ನೋಡು ತಂಗಿ, ಪಂಚತತ್ವದ ನೂಲಿನಿಂದ ಈ ಅಂಗಿ, ಬಲ್ಲಿದ ಸಿಂಪಿಗ ಹೊಲೆದಾನು ಅಂಗಿ, ಪಿಂಡಾಂಡ ಬ್ರಹ್ಮಾಂಡ ಕೂಡಿದ ಈ ಅಂಗಿ, ಎಂತ ನೇಕಾರ ನೇದಾನು ನೋಡು ತಂಗಿ, ಅಂಡಜ ಪಿಂಡಜ ತಿರುಗಿದ ಅಂಗಿ, ಜಲಜ ಉದ್ಭಜದಿ ಸುತ್ತಿದ ಅಂಗಿ, ಒತ್ತು ಹೊತ್ತಿಗೆ ಬದಲಾಗುವ ಅಂಗಿ, ಸತ್ಯಶರಣರು ಧರಿಸಿದ ಅಂಗಿ, ಎಂತ ನೇಕಾರ ನೇದನು ನೋಡು ತಂಗಿ, ಸಪ್ತ ಸಾಗರದಿ ಕೂಡಿದ ಈ ಅಂಗಿ, ಸಪ್ತ ಪರ್ವತವ ಸುತ್ತಿದ ಈ ಅಂಗಿ, ಸಪ್ತ ಧಾತುಗಳಿಂದ ನೂತ ಈ ಅಂಗಿ, ಬಂದಿದಿ ಮರ್ಮದ ಅಂಗಿ ತೊಟ್ಟು ನೀ ತಂಗಿ, ಎಂತ ನೇಕಾರ ನೇದನು ನೋಡು ತಂಗಿ, ಬ್ರಹ್ಮನಾದ ಒಳವರ ತುಂಬಿದ ಅಂಗಿ, ಅಷ್ಟವರ್ಣದ ಶೂನ್ಯಪೀಠದ ಅಂಗಿ, ಚಂದಲಿಂಗ ತೋಡಿಸಿದ ಚಂದದ ಅಂಗಿ, ರಾಜುರ ಕಂದನ ರೂಪದ ಅಂಗಿ, ಎಂತ ನೇಕಾರ ನೇದನು ನೋಡು ತಂಗಿ. ಪೂಜ್ಯರಾದಂತಹ ನಮ್ಮ ರಾಮಾನಂದ ಶರಣರು ಮತ್ತು ಇನ್ನೋರ್ವ ಧರ್ಮಪೀಠದ ಅಧ್ಯಕ್ಷೆಯಾದಂತಹ ಚೇತನ ಮತ್ತು ಇಲ್ಲಿ ನೆರೆದಂತ ನಮ್ಮ ಮಾತಂಗ ಪತ್ರಿಕೆಯ ನಿರ್ಮಾಪಕರಾದಂತಹ ನಾಗಲಿಂಗವರೇ ಮತ್ತು ಇಲ್ಲಿ ಇರುವಂತ ನನ್ನ ಕುಟುಂಬದ ಸದಸ್ಯರೇ, ಇವತ್ತ ಒಂದು ಚಿಂತನೆ ಏನಂದ್ರೆ ಮನುಷ್ಯ ಭೌತಿಕ ಬದುಕಿಗೊಂದು ಆಧ್ಯಾತ್ಮಿಕತೆಯ ಬದ್ಧತೆ ಇರಬೇಕನ್ನುವಂತಹ ಚಿಂತನೆ ಪರಮ ಪೂಜ್ಯರ ಈ 3 ಪದ್ಯಗಳಿಂದ ತಿಳಿದು ಬಂತು. ಇವತ್ತಿನ ಬಡತನ ಏನೈತೆ ಅಂದ್ರೆ ಅಧ್ಯಾತ್ಮದ ಹಸುವನ್ನು ನೀಗಿಸದೇ ಇರುವಂತ ವ್ಯವಸ್ಥೆ ಒಳಗೆ ನಾವದೀವಿ. ಏನೆಲ್ಲ ಮಾಡಿವಿ. ಮನುಷ್ಯ ರಾಧಾಕೃಷ್ಣನ್ ಅವ್ರು ಹೇಳ್ತಾರ, ಮ್ಯಾನ್ ಹ್ಯಾಸ್ ಲರ್ನ್ ಟು ಸ್ವಿಮ್ ಲೈಕ್ ಎ ಫಿಶ್ ಇನ್ ವಾಟರ್, he has learned to fly in the bird, but he has not learned how human beings should be human being. ಅಂದ್ರೆ ಏನೆಲ್ಲ ಕಲ್ತೀವಿ ನಾವು. ಇಲ್ಲಿ ಕುಂತ ಒಂದು ಬಟನ್ ಹಾಕಿದ್ರೆ ಇಡೀ ಭೂಮಂಡಲನೇ ಒಂದು ಬ್ಲಾಸ್ಟ್ ಆಗಿ ಹೋಗ್ಬೇಕು. ಆದ್ರೆ ಏನೆಲ್ಲ ಕಲಿತಂತ ಮನುಷ್ಯನಿಗೆ ತನ್ನನ್ನು ತಾನು ತಿಳಿಯದೇ ಇರುವಂತ ಬಡತನ ಆವರಿಸತಿ ಇವತ್ತು ಈ ಜನಾಂಗಕ್ಕೆ. ಅದರ ದುಃಖ ಇವತ್ತು ಏನಾಗ್ಯದಂದ್ರೆ ಮನುಷ್ಯ ತನ್ನನ್ನು ತಾನು ತಿಳಿಯದೇ ಇದ್ದದ್ದಕ್ಕೆ ಸಪ್ತ ಸಮುದ್ರಕ್ಕಿಂತಲೂ 1000 ಪಟ್ಟು ರಕ್ತ ಹರಿಸಿಬಿಟ್ಟಿವಿ ಭೂಮಿ ಮೇಲೆ. ಇದಕ್ಕೆ ಆಧ್ಯಾತ್ಮಿಕತೆಯ ಬದ್ಧತೆ, ಆ ಜ್ಞಾನ, ಅದರ ಒಂದು ಸಂಸ್ಕಾರದ ಕೊರತೆ ಮನುಷ್ಯನಿಗೆ ಐತಂತ ತಿಳ್ಕೊಂಡು ಏನು ಪರಮ ಪೂಜ್ಯರು ರಾಮಾನಂದ ಗುರುಗಳು ತಮ್ಮ ಪದ್ಯ ಈ 3 ಪುಸ್ತಕಗಳಲ್ಲಿ ಬರೆದಾರೋ, ಇದು ಇಡೀ ವಿಶ್ವ ಮಾನವ ಕುಲ ಕೋಟಿಗೆ ಇದು ದಾರಿದೀಪ ಆಗುವಂಥವು. ಕೇವಲ ಕವಿಗಳನ್ನಿಸಿಕೊಳ್ಳಕ್ಕೆ ಕೆಲವೊಬ್ಬರು ಬರೀತಾರ, ಬಟ್ ಇವರು ಆಧ್ಯಾತ್ಮದಲ್ಲಿ ಕೃಷಿಗೊಂಡು ಈ ಪ್ರಾಪಂಚಿಕತೆಯ ಅಸನಾದ ಬದುಕಿಗೆ ಅಧ್ಯಾತ್ಮದ ನೆಲೆಗಟ್ಟು ಇರಬೇಕಂತ ಅವರ ಚಿಂತನೆಗಳು ಬಹಳಷ್ಟು ಅದಾವ.
ಈ ಸಂದರ್ಭದೊಳಗ ಒಂದು ಸ್ವಲ್ಪರಲ್ಲೇ ನನ್ನ ಈ ಅನಿಸಿಕೆಯನ್ನು ಮುಗಿಸ್ಬೇಕಾಗ್ಯದ. ಆ ಕಾರಣದಿಂದ ಮುಂಬರುವಂಥ ನಾವು ಇಲ್ಲಿರುವಂಥವ್ರು ಏನು ಕೇಳ್ಕೊಂತೀನಂದ್ರೆ, ನಾವು ಸಮಾಜದ ಸುಧಾರಣೆ ಮಾಡ್ತೀವಿ ಅಂತೇನು ಹೇಳ್ಕೊಂಡಿವಲ್ಲ, ನಮ್ಮ ಹೆಂಡರು ಮಕ್ಕಳು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಇದನ್ನ ಸುಧಾರಣೆ ಆಗದ ಹೊರತು ಹೊರಗೆ ನಾವು ಬಾಗಿಲ ದಾಟಬಾರ್ದು ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕಾಗ್ಯದ. ಸಮಸ್ಯೆ ಏನಾಗ್ಯದ ಅಂದ್ರೆ, ಇವತ್ತು ಲಕ್ಷಗಟ್ಟಲೆ ಬರ್ತಾರೆ. ಈ ಲಕ್ಷ ಕುಟುಂಬಗಳು ಸುಧಾರಣೆ ಆದ್ರೆ ಅದ್ರ ಲೆಕ್ಕನ ಬೇರೆ ಆಗುತ್ತೆ. ಅದನ್ನು ಬಿಟ್ಟು ನಾವು ಇಂಡಿವಿಜುವಲ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಸೊಸೈಟಿ ಅಂತೀವಿ ನಾವು. ಈ ಇಂಡಿವಿಜುವಲನ್ನು ಬಿಟ್ಟು ಮತ್ತೆ ನಾವು ಬೇರೆ ಮಾಡಕ್ಕೆ ಹೋದ್ರೆ 12 ಮಂದಿ ಬುದ್ಧಿವಂತರ ಕತೆ ಆದಂಗೆ ಆಗತ್ತೆ. ತನ್ನ ಬಿಟ್ಟು ಎಣಿಸುವಂಥ ಕತೆ ಹೆಂಗೈತು ಇವತ್ತು ಇದನ್ನು ತಿಳಿದು ಆ ನಿಟ್ಟಿನೊಳಗೆ ಏನು ನೀವು ಯುವಕ ಮಿತ್ರರೇನದಿರಲ್ಲ, ಈ ಸಮಾಜದ ಋಣವನ್ನು ತೀರಿಸಲಿಕ್ಕೆ ತಾವು ಕಟಿಬದ್ಧವಾಗಿ ನಿಂತಿರಿ. ಅಂಥ ಒಂದು ಸಂದರ್ಭ ಬಂದಾಗ ಮಾರ್ಗದರ್ಶನ ಮಾಡಲಿಕ್ಕೆ ಇಲ್ಲಿ ಗುರುಗಳದಾರ. ಇಂಥವರೆಲ್ಲ ಮಾರ್ಗದರ್ಶನ ತೆಗೆದುಕೊಂಡು ಈ ಕ್ರಾಂತಿಯ ರಥ ಏನೈತಲ್ಲ ಇದು ಸಾಗಿದ್ರೆ ಭಾಳ ಅರ್ಥವತ್ತಾಗುತ್ತಾ. ಇದು ಒಂದು ನೆಪ, ಇತಿಹಾಸದೊಳಗೆ ಇನ್ನೆಂದೂ ಈ ರೀತಿ ನಮಗೆ ಅವಕಾಶ ಸಿಗಲಿಕ್ಕಿಲ್ಲ. ಅದಕ್ಕೆ ಇವತ್ತು ನೀವು ಎಲ್ಲೇ ಹೋದರೂ ಅವ್ರವ್ರ ಮನೆ ಒಳಗೆ ಹೋಗಿ ನೀವು ಕಾರ್ಯಕರ್ತರು ಚೆಕಪ್ ಮಾಡಿದ್ರೆ ಅಲ್ಲಿ ಸುಧಾರಣೆ ಕಂಡು ಬಂದಿರಬೇಕು. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಲಕ್ಷಗಟ್ಟಲೆ ಮಂದಿ ಇಡೀ ಆ ಲಕ್ಷ ಮಂದಿ ಸುಧಾರಿಸಿದ್ರೆ ಇನ್ನು ಸುಧಾರಣೆ ಆಗಲಾರ್ದವ್ರು ಯಾರೂ ಉಳಿದಿಲ್ಲ. ಅದ್ರ ದುರ್ದೈವದ ಸಂಗತಿ, ನಮ್ಮನ್ನು ಬಿಟ್ರೆ ಆ ಕುಟುಂಬದೊಳಗೆ ಎಲ್ಲೋ ನಮ್ಮವ್ರು ಓದ್ತಾರಿ ಏನೋ ಅಂತ ಅದು ಒಳ ಮೀಸಲಾತಿ ಅಂತ ಅದ್ರ ಬಗ್ಗೆ ಅಪರಿಪೂರ್ಣ ಜ್ಞಾನವನ್ನು ಇಟ್ಕೊಂಡು ಮಾತಾಡಿ ಅದಕ್ಕೆ ಮನೆಗೆದ್ದ ಮಾರ್ಗ ಅನ್ನುವಂಥ ತತ್ವಕ್ಕೆ ನಾವು ಬದ್ಧರಾಗಿ ಈ ದಿಶೆ ಒಳಗೆ ಈಗ ನಡೆದಿರುವಂಥ ಏನು ಮೀಸಲಾತಿಯ ಕ್ರಾಂತಿ ಐತಲ್ಲ, ಇದು ಒಂದು ರೀತಿ ಮೀಸಲಾತಿ. ಇದು ಏನು ಅಧ್ಯಾತ್ಮ ಐತಲ್ಲ ಇದು, ಅದಕ್ಕೆ ದೇ ಕೆನಾಟ್ ಮೇಕ್ ಹಿಸ್ಟ್ರಿ ಹೂ ಫಾರ್ಗೆಟ್ ದ ಹಿಸ್ಟ್ರಿ ಅಂತ. ಯಾರು ಇತಿಹಾಸವನ್ನು ತಿಳಿದಿಲ್ಲ ಅವ್ರಿಗೆ ಹೊಸ ಇತಿಹಾಸ ರೂಪಿಸ್ಲಿಕ್ಕಾಗೋದಿಲ್ಲ. ಅದಕ್ಕೆ ಇವತ್ತಿನ ಈ ಪದ್ಯದಿಂದ ಸರ್ವರ ಹೃದಯದಲ್ಲಿ ಅದು ಏನು ಮಾನಸಿಕ ಕ್ರಾಂತಿಯಾಗಿ ಅದು ಹೊರ ಹೊಮ್ಮಲಿ ಅಂತ ಹೇಳಿ ಯುವ ಮಿತ್ರರಿಗೆ ಇಂಥವುಗಳನ್ನು ಮತ್ತು ನಾನು ಇದನ್ನು ಭಾಳ ಚಂದ ಒಂದೊಂದು ಸಾಲ ಹಿಡಿದು ಓದಬೇಕಾಗ್ಯದ. ಅದನ್ನು ಓದಿ ಈಗ ನಮ್ಮ ಸಮುದಾಯದೊಳಗೆ ನಾವು ಸಮಾಜ ಕಾರ್ಯಕರ್ತರು ಇರ್ಬೋದು, ನೌಕರಸ್ಥರು ಇರ್ಬೋದು, ಏನೆಲ್ಲ ಇರ್ಬೋದು, ಬಟ್ ಹಿಂಗೆ ಧರ್ಮದ ಲಾಂಛನ ತೊಟ್ಟು ಭಾಳ ಅಂದ್ರೆ ಒಬ್ಬರು ಇಬ್ಬರು ಅದಾರ. ಅದರೊಳಗೆ ಇವರು ಮತ್ತು ಈ ಕಡೆ PG MA ಮುಗಿಸಿ ಇದನ್ನು ನಾ ಯಾಕೆ ಹೇಳ್ತೇನೆ ಅಂದ್ರೆ, ಕೆಲವೊಬ್ಬರು ಇಲ್ಲಿ ಬಸವಾದಿ ಶರಣರ ಚಿಂತನೆ ಒಳಗೆ ಎಜುಕೇಷನ್ ಇದ್ರೂ ನಡಿತೈತಿ, ಇರ್ಲಿಕ್ಕೂ ನಡಿತೈತಿ, ಮಾನವೀಯತೆ ಹೃದಯ ಬೇಕಾಗ್ಯದ. ಅದಕ್ಕೆ ಅದ್ರ ಜೊತೆಗೆ ಇವ್ರು ಎಲ್ಲಿಲ್ಲದ ಒಂದು ಅಕಾಡೆಮಿಕ್ ಅಚೀವ್ಮೆಂಟನ್ನು ಮಾಡಿ ಮುಂಬರುವಂಥ ದಿನದೊಳಗೆ ಸಾಗಿಸಿ ಏನು ರಾಯಚೂರು ವಿಶ್ವವಿದ್ಯಾಲಯ ಆಗೋದಲ್ಲ ಅಂತಲ್ಲಿ ಇವರಿಗೆ ಒಂದು ಡಾಕ್ಟರೇಟ್ ಪದವಿ ಕೊಡಲಿ. ನಮ್ಮಂಥವ್ರು ಇಟ್ಟು 9 ಶಾಖಾ ಮಠಗಳನ್ನು ಸ್ಥಾಪಿಸಿ ಎಡಬಿಡದೆ ಇದರೊಳಗಿಂತ 3 ಪುಸ್ತಕ ಬರೀತಾರೆ ಅಂಥೇಳಿ ಇಡೀ ನಿಮ್ಮಂಥ ಯುವಕರು ಅದ್ರ ಬಗ್ಗೆ ಒಂದಿಷ್ಟು ಚಿಂತನೆ ಇರಲಿ. ಅದು ಅವ್ರಿಗೆ ಬೇಕಾಗಿಲ್ಲ. ನಮ್ಮ ಮನೆ ಹೇಳಿದಾಗೆ ಅಂಥವ್ರು ನಮ್ಮ ರಗಳಿ ಬ್ಯಾಡ ಅಂತಾರೆ. ಬಟ್ ಈ ಸಾಮಾಜಿಕ ಸ್ಫೂರ್ತಿ ಪ್ರೇರಣೆಗೋಸ್ಕರ ನಾವು ಕೊಡಿಸ್ಬೇಕಾಗ್ಯದ. ಮುಂಬರುವಂಥ ಒಬ್ಬರು ಸನ್ಯಾಸತ್ವವನ್ನು ಸ್ವೀಕರಿಸಿದ ಮೇಲೆ ಪ್ರಾಪಂಚಿಕವಾಗಿ ಅವ್ರ ಕೊಡುಗೆ ಎಷ್ಟು ಗಡುತರವಾಗಿ ಐತೆ ಅನ್ನೋದನ್ನು ನೋಡಬೇಕಲ್ಲ ನಾವು. ಆ ಕಾರಣದಿಂದ ಈ ದೇಶ ಒಳಗೆ ಇವರು ಬರೆದಂತಹ ತತ್ವ ಪದಗಳು ನಮ್ಮ ಇಡೀ ಜನಾಂಗಕ್ಕೆ ಅಧ್ಯಾತ್ಮದ ಪಥಕ್ಕೆ ಇವೇನಂದ್ರೆ ಆಧಾರ ಸ್ತಂಭಗಳು, ಮಾರ್ಗದರ್ಶಿಯ ಸೂತ್ರಗಳಾಗಲಿ ಅಂತ ಹೇಳಿ ಮತ್ತು ಈ ಸಂದರ್ಭದೊಳಗೆ ನನಗೆ ಈ ಚಿಂತನೆ ಹಂಚಿಕೊಳ್ಳಿಕ್ಕೆ ಆಸ್ಪದ ಮಾಡಿಕೊಟ್ಟಂಥ ಯುವ ಮಿತ್ರರಿಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಮಾದಿಗ, ಜೈ ಜಗಜೀವನ್. ಸೇರ್ಕೊಂಡ್ರಲ್ಲ ಸೈಡ್
ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.